ಎಲ್ರಿಗೂ ನಮಸ್ಕಾರ. ಮದುವೆಯ ವಿಡಿಯೋಗೆ ನಿಮಗೆಲ್ಲರಿಗೂ ಸ್ವಾಗತ. ಇದಕ್ಕಿಂತ ಮೊದಲು ನಾನು ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೆ. ಹಳದಿ, ಮೆಹಂದಿ, ಆಮೇಲೆ ದೇವ್ ಕಾರ್ಯ, ಎಂಗೇಜ್ಮೆಂಟ್ ಅದೆಲ್ಲ ಫಂಕ್ಷನ್ನು ಆ ವಿಡಿಯೋದಲ್ಲಿ ನಾನು ತೋರಿಸಿದ್ದೆ. ಸೊ ತುಂಬ ಜನ ಅದನ್ನು ಮೆಚ್ಕೊಂಡಿದ್ದೀರಾ, ತುಂಬ ಜನ ಅಪ್ರಿಷಿಯೇಟ್ ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರ ಪ್ರೀತಿಗಾಗಿ ತುಂಬಾ ಧನ್ಯವಾದಗಳು ಅಂತ ಹೇಳ್ತಾ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮದುವೆ ದಿನ ಬೆಳಿಗ್ಗೆ ಶುರುವಾಗುವುದು ಘಟಿಕಾ ಸ್ಥಾಪನದಿಂದ. ಅಂತ ಅಂದರೆ ಮೊದಲಿಗೆ ಬಾವಿ ಹತ್ರ ಹೋಗಿ ಗಂಗಾ ಪೂಜೆಯನ್ನು ಮಾಡಿಬಿಟ್ಟು 5 ಜನ ಮುತ್ತೈದೆಯರು 5 ಕಲಶಗಳಲ್ಲಿ ನೀರನ್ನು ತಂದು ಅಲ್ಲಿ ಕಲ್ಯಾಣ ಮಂಟಪದಲ್ಲಿ ಒಂದು ಪಾತ್ರೆಯನ್ನು ಇಟ್ಟಿರ್ತಾರೆ. ಆ ಪಾತ್ರೆಯಲ್ಲಿ ನೀರನ್ನು ಹಾಕುವಂಥದ್ದು. ಈಗ ಬಾವಿಗಳಿಲ್ಲದ ಕಾರಣ ಸಾಂಕೇತಿಕವಾಗಿ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾರೆ. ಸೊ ಈ ಒಂದು ಕಾರ್ಯಕ್ರಮ ಮಾಡಲಿಕ್ಕೆ ರೀಸನ್ ಏನಂತ ಅಂದರೆ ತುಂಬ ಹಳೆಯ ಕಾಲದಲ್ಲಿ ಗಡಿಯಾರ ಎಲ್ಲ ಇರ್ತಿರ್ಲಿಲ್ಲ. ಆವಾಗ ಮದುವೆ ಮುಹೂರ್ತ ಗೊತ್ತಾಗಬೇಕಲ್ವಾ, ಆವಾಗಲೂ ಮದುವೆಗಳೆಲ್ಲ ನಡೀತಿತ್ತು. ಸೊ ಮುಹೂರ್ತ ಹೇಗೆ ಗೊತ್ತಾಗುತ್ತೆ? ಆವಾಗ ಏನು ಮಾಡ್ತಿದ್ರು ಅಂತ ಅಂದರೆ, ಇದು ಶುಭ ಸಮಾರಂಭ ಆಗಿರೋದ್ರಿಂದ ಶುಭಕ್ಕೆ ಸಾಂಕೇತಿಕವಾಗಿ 5 ಮುತ್ತೈದೆಯರ ಕೈಯಲ್ಲೇ ನೀರನ್ನು ತಂದು ಒಂದು ಪಾತ್ರೆಯಲ್ಲಿ ಹಾಕಿಬಿಟ್ಟು ಆ ಪಾತ್ರೆಯಲ್ಲಿ ಒಂದು ಚಿಕ್ಕದಾದ ಬಟ್ಲನ್ನು ನೀರು ಮೇಲೆ ತೇಲ್ಬಿಡ್ತಾಯಿದ್ರು. ಒಂದಿಷ್ಟು ಸಮಯ ಕಳೀತಾ ಇದ್ದ ಹಾಗೆ ಆ ಪಾತ್ರೆಯಲ್ಲಿ, ಸಣ್ಣದಾದ ಪಾತ್ರೆಯಲ್ಲಿ ನೀರು ತುಂಬಿ ನಿಧಾನವಾಗಿ ಆ ಪಾತ್ರೆ ಹೋಗಿ ಕೆಳಗಡೆ ಕೂತ್ಕೊಳ್ತಿತ್ತು. ಸೊ ಅದು ಒಂದು ಮುಹೂರ್ತ. ಅಷ್ಟು ಆ ಸಮಯ ಮುಹೂರ್ತದ ಗಳಿಗೆ ಅಂತ ಹೇಳಿಬಿಟ್ಟು ಆ ಸಮಯದಲ್ಲಿ ಮದುವೆಯನ್ನು ಮಾಡ್ತಿದ್ರು. ಹೀಗಾಗಿ ಈ ಒಂದು ಪದ್ಧತಿ ಆಚರಣೆಯಲ್ಲಿ ಬಂತು ಅಂತ ನಾನು ತಿಳ್ಕೊಂಡಿದ್ದೀನಿ. ಸೊ ನನಗೆ ಗೊತ್ತಿರುವಂಥದ್ದನ್ನು ನಾನಿವತ್ತು ನಿಮಗೆ ಹೇಳ್ತಾ ಇದ್ದೀನಿ. ಹಾಗಾಗಿ ಈ ಒಂದು ಕಾರ್ಯಕ್ರಮ ಮದುವೆಯ ದಿನ ಬೆಳಿಗ್ಗೆ ನಡೆಯುವಂತಹ ಕಾರ್ಯಕ್ರಮ. ಇವಾಗ ಈ ಕಾರ್ಯಕ್ರಮನೇ ನಡೀತಾ ಇದೆ. ಮದುವೆ ಕಾರ್ಯಕ್ರಮದಲ್ಲಿ ತುಂಬ ಪದ್ಧತಿಗಳಿರುತ್ತೆ. ಹಾಗೆ ಆ ಪದ್ಧತಿಗಳನ್ನು ನಾನು ಕೂಡ ಈ ಸಲ ತುಂಬ ಹತ್ತಿರದಿಂದ ನೋಡಿದೆ. ಹಾಗಾಗಿ ನಿಮ್ಮ ಜೊತೆಗೆ ಅದೆಲ್ಲ ನಾನು ಏನು ಫೀಲ್ ಮಾಡಿದ್ದೆ ಅದನ್ನು ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ತಾಯಿದ್ದೀನಿ. ಮದುವೆ ನಿಶ್ಚಯ ಆಯಿತು ಅಂತ ಅಂದರೆ ಎಲ್ಲ ಕೆಲಸಗಳು ಸ್ಟಾರ್ಟ್ ಆಗಿಬಿಡುತ್ತೆ ಅಲ್ವಾ. ಇನ್ವಿಟೇಷನ್ ಮಾಡಿಸ್ಬೇಕು, ಯಾರ್ಯಾರಿಗೆಲ್ಲ ಕೊಡಬೇಕು, ಬಂಗಾರ ತೊಗೋಬೇಕು, ಬಟ್ಟೆ ತೊಗೋಬೇಕು, ಜವಳಿ ತೊಗೋಬೇಕು, ಯಾರಿಗೇನು ಕೊಡಬೇಕು, ಯಾರಿಗೇನೆಲ್ಲ ಹೇಳಬೇಕು, ಎಷ್ಟೊಂದು ಜವಾಬ್ದಾರಿ, ಎಷ್ಟೊಂದು ಕೆಲಸಗಳು ಒಂದೇ ಸಲ ಶುರು ಆಗಿಬಿಡುತ್ತೆ. ಸೊ ಇಲ್ಲೂ ಕೂಡ ಅಷ್ಟೇ ಮದುವೆ ಕಾರ್ಯಕ್ರಮ ತುಂಬ ಜೋರಾಗಿ ನಡೀತಾ ಇದೆ. ಇಲ್ಲಿ ಪಂಚವಾದ್ಯದವರು ತುಂಬ ಸುಂದರವಾಗಿ ವಾದ್ಯವನ್ನು ನುಡಿಸ್ತಾ ಇದ್ದಾರೆ. ಪಂಚವಾದ್ಯಕ್ಕೆ ಅದರದೇ ಆದ ಒಂದು ಸ್ಥಾನ ಇದೆ, ಅದರದೇ ಆದ ಮಹತ್ವ ಇದೆ. ಯಾಕಂತ ಅಂದರೆ ನಾವೆಲ್ಲಾದರೂ ಹೋಗುವಾಗ ವಾದ್ಯ ಕೇಳಿಸ್ತು ಅಂತ ಅಂದರೆ ನಾವು ಹೇಳೋದು, ಮದುವೆ ನಡೀತಾ ಇರಬೇಕು ಅಲ್ವಾ, ಇಲ್ಲಾಂದರೆ ಯಾವುದೋ ಶುಭ ಕಾರ್ಯ ನಡೀತಾ ಇರಬೇಕು ಅಂತ. ಹಾಗಾಗಿ ಇದು ಕೂಡ ಒಂದು ಶುಭದ ಸಂಕೇತ. ಇಲ್ಲಿ ಮದುವೆಯ ಎಲ್ಲ ತಯಾರಿಗಳು ನಡೀತಾ ಇದೆ. ಇಲ್ಲಿ ಪದ್ಧತಿಗಳು ಕೂಡ ಅಷ್ಟೇ ತುಂಬ ಸುಂದರವಾಗಿ ಒನ್ ಬೈ ಒನ್ ನಡ್ಕೊಂಡು ಹೋಗ್ತಾ ಇದೆ. ಇವಾಗ ಮೊದಲಿಗೆ ಅಂದರೆ ಘಟಸ್ಥಾಪನೆಯ ನಂತರ ಇಲ್ಲಿ ಮಾಶ ಮುಹೂರ್ತ ನಡೀತಾ ಇದೆ. ಸೊ ಇಲ್ಲಿ ಮಾಶ ಮುಹೂರ್ತ ವರನ ಕಡೆ ಮತ್ತು ವಧುವಿನ ಕಡೆ ಎರಡೂ ಕಡೆ ನಡೆಸ್ತಾರೆ. ಮೊದಲು ವರನ ಕಡೆಯಲ್ಲಿ ಈಗ ನಡೀತಾ ಇದೆ. ಸೊ ಈ ಟೈಮಲ್ಲಿ ಹೋವ್ಯೋ ಅಂತ ಹೇಳ್ತೀವಿ ನಾವು. ಅಂದರೆ ವರನ ಕಡೆಯವರು ಒಂದಿಷ್ಟು ವಧುವಿನ ಕಡೆಯವರಿಗೆ ಮತ್ತು ವಧುವಿನ ಕಡೆಯವರು ಒಂದಿಷ್ಟನ್ನು ವರನ ಕಡೆಯವರಿಗೆ ತಮಾಷೆಯಾಗಿ ಹೇಳುವಂಥದ್ದು. ಈ ಒಂದು ಕಾರ್ಯಕ್ರಮ ತುಂಬ ಸುಂದರವಾಗಿ ನಡೆಯುತ್ತೆ. ಇವಾಗೆಲ್ಲ ಈ ಹೋವ್ಯೋನೆಲ್ಲ ಹೇಳೋದು ಕಡಿಮೆ. ಬಟ್ ನಾವು ಚಿಕ್ಕವರಿದ್ದಾಗ ತುಂಬ ಮದುವೆ ಫಂಕ್ಷನ್ಗಳನ್ನು ಅಟೆಂಡ್ ಮಾಡಿದ್ವಿ. ಸ್ಪೆಷಲಿ ಈ ಒಂದು ಮೂಮೆಂಟ್ಗಾಗಿ ನಾವು ವೇಟ್ ಮಾಡ್ತಾಯಿದ್ವಿ. ಅಂದರೆ ಅಲ್ಲಿ ಹೇಳುವಂತಹ ಒಂದು ಹೋವ್ಯೋ ಏನಿತ್ತು ಅದು ತುಂಬಾ ಖುಷಿ ಕೊಡುವಂಥದ್ದು. ತಮಾಷೆಗಾಗಿ ಒಂದು ಕಿಚಾಯಿಸುವಂಥದ್ದು ಹೇಳ್ತಾರಲ್ಲ, ಆ ಥರ ತುಂಬ ಚೆನ್ನಾಗಿರುತ್ತೆ ಈ ಒಂದು ಕಾರ್ಯಕ್ರಮ. ಈಗಲೂ ಕೂಡ ಇವತ್ತು ಕೂಡ ಈ ಒಂದು ಕಾರ್ಯಕ್ರಮ ಸುಂದರವಾಗಿ ನಡೀತು. ನಾನು ಕೂಡ ಅಷ್ಟೇ, ನನಗೆ ಎಷ್ಟು ಹೋವ್ಯೋ ಬರುತ್ತೆ ಅದು ಒಂದಿಷ್ಟನ್ನು ಇವತ್ತು ಹೇಳಿದ್ದೆ. ನನ್ನಮ್ಮ ತುಂಬ ಹೋವ್ಯೋ ಎಲ್ಲ ಹೇಳ್ತಾರೆ. ಆಮೇಲೆ ಆರತಿಗೆ ಹಾಡನ್ನು ಎಲ್ಲ ಹೇಳ್ತಾರೆ. ಬಟ್ ನನಗೆ ಅಷ್ಟೊಂದು ಬರಲ್ಲ, ಆದರೂ ಸ್ವಲ್ಪ ನಾನು ಇವತ್ತು ಇಲ್ಲಿ ಟ್ರೈ ಮಾಡಿದ್ದೀನಿ. ಸೊ ಈ ಮದುವೆಯಲ್ಲಿ ತುಂಬ ಎಂಜಾಯ್ ಮಾಡಿದ್ದೀನಿ ಈ ಸಲ ನಾನು. ಅದಕ್ಕೆ ತುಂಬಾ ಸಂತೋಷ ಇದೆ. ಸೊ ಮದುವೆ ಸಮಾರಂಭದಲ್ಲಿ ನಮ್ಮ ಗುರುಗಳನ್ನು, ದೇವರನ್ನು ಮತ್ತು ಆ ಮನೆಯ ಹಿರಿಯರನ್ನು ಇಲ್ಲಿ ಒಂದು ಮರ್ಯಾದೆಯನ್ನು ಕೊಡುವಂಥದ್ದು, ಹಿರಿಯರಿಗೆ ಮರ್ಯಾದೆಯನ್ನು ಕೊಡುವಂಥದ್ದು ಈಗ ನಡೆಯುವಂತಹ ಪದ್ಧತಿ. ಇವಾಗ ಕನ್ಯಾವರಣ ನಡೀತಾ ಇದೆ. ಸೊ ಇಲ್ಲಿ ಕೂಡ ಅಷ್ಟೇ, ತಂದೆ ತಾಯಿ ಮಗಳ ಕಾಲನ್ನು ತೊಳೆದುಬಿಟ್ಟು ಮಗಳನ್ನು ದಾರಿಯನ್ನು ಎರೆದು ಕೊಡುವಂಥದ್ದು. ಸೊ ಅದಕ್ಕಿಂತ ಮುಂಚೆ ಈ ಕನ್ಯಾವರಣ ಪದ್ಧತಿ ನಡೆಯುತ್ತೆ. ಇಲ್ಲೂ ಕೂಡ ಸ್ವಲ್ಪ ಅರಿಶಿಣವನ್ನು ಹಚ್ಚಿ ಅದಾದಮೇಲೆ ಅಕ್ಷತೆಯನ್ನು ಹಾಕಿಬಿಟ್ಟು ಆಶೀರ್ವಾದವನ್ನು ಮಾಡುವಂಥದ್ದು. ಇದಾದಮೇಲೆ ತಾಯಿ ಏನು ಮಾಡ್ತಾಳೆ, ವಧುವಿಗೆ ಅಂದರೆ ಮಗಳಿಗೆ ಮಂಗಲಸೂತ್ರವನ್ನು ಕಟ್ಟುವಂಥದ್ದು. ಯಾಕಂತ ಅಂದರೆ
ಮದುವೆಯ ನಂತರ ಕೂಡ ನಮ್ಮ ಮತ್ತು ನಿನ್ನ ಬಾಂಧವ್ಯ ಹಾಗೆ ಇರುತ್ತೆ. ಸೊ ಮದುವೆಯ ನಂತರ ಕೂಡ ನಮ್ಮ ಮತ್ತು ನಿನ್ನ ಬಾಂಧವ್ಯ ಮುಂದುವರಿಯಲಿ ಅಂತ ಸಾಂಕೇತಿಕವಾಗಿ ಈ ಒಂದು ಮಂಗಲಸೂತ್ರವನ್ನು ತಾಯಿ ಮಗಳಿಗೆ ಕಟ್ತಾಳೆ. ಈ ಒಂದು ಪದ್ಧತಿ ಕೂಡ ನನಗೆ ತುಂಬಾ ಇಷ್ಟ ಆಯಿತು. ತುಂಬ ಹಾರ್ಟ್ ಟಚಿಂಗ್ ಇದೆ ಅದು. ಯಾಕಂದರೆ ಕೊಟ್ಟ ಹೆಣ್ಣು ಕುಲಕ್ಕೊರಗೆ ಅಂತ ಹೇಳ್ತಾರಲ್ವ, ಹಾಗಾಗಿ ತಾಯಿ ಮೊದಲೇ ಹೇಳಿರ್ತಾಳೆ, ನೀನು ಕುಲಕ್ಕೊರಗೆ ಅಲ್ಲ, ನಮಗೂ ಕೂಡ ನೀನು ಸಂಬಂಧಪಟ್ಟಿರ್ತೀಯ ಮುಂದೂ ಕೂಡ ಅಂತ. ಈ ಒಂದು ಪದ್ಧತಿ ಇಲ್ಲಿ ನಡೀತಾ ಇದೆ. ಸೊ ತುಂಬ ಸುಂದರವಾದಂಥ ಪದ್ಧತಿಗಳು ನಮ್ಮ ಒಂದು ಹಿಂದೂ ಸಂಪ್ರದಾಯದಲ್ಲಿ ಇದೆ ಅಂತ ತುಂಬಾ ಖುಷಿ ಇದೆ. ಸೊ ಈ ಒಂದು ಕಾರ್ಯಕ್ರಮ ಇಲ್ಲಿ ಇವಾಗ ನಡೀತಾ ಇದೆ. ಇವಾಗ ಆರತಿಯನ್ನು ತೋರಿಸಿ ಆಮೇಲೆ ಅವರಿಗೆ ವಧುವಿಗೆ ಆಶೀರ್ವಾದವನ್ನು ಮಾಡುವಂಥದ್ದು. ಸೊ ಇಲ್ಲಿ ಈ ಒಂದು ಸುಂದರ ಕಾರ್ಯಕ್ರಮ ಇಲ್ಲಿ ಮುಗಿಯುತ್ತೆ. ಇದಾದಮೇಲೆ ವಧುವಿಗೆ ರೆಡಿ ಮಾಡಲಿಕ್ಕೆ ಕಳಿಸ್ಕೊಡ್ತಾರೆ. ಸೊ ಇದೆಲ್ಲ ಆದಮೇಲೆ ಇಲ್ಲಿ ದಿಬ್ಬಣದ ಸ್ವಾಗತ ನಡೀತಾ ಇದೆ. ಸೊ ವರನ ಕಡೆಯವರು ಬರ್ತಾರೆ, ಅವರಿಗೆ ಸ್ವಾಗತವನ್ನು ಮಾಡುವಂಥದ್ದು. ಇಲ್ಲೂ ಕೂಡ ಅಷ್ಟೇ ಕಲಶ ಕನ್ನಡಿ ಇರ್ಬೋದು, ಇದಾದಮೇಲೆ ತಾಂಬೂಲವನ್ನು ಕೊಡುವಂಥದ್ದು, ಅರಿಶಿನ ಕುಂಕುಮವನ್ನು ಕೊಡುವಂಥದ್ದು, ಅದೆಲ್ಲ ಕೂಡ ಪದ್ಧತಿಗಳು 1 by 1 ಇಲ್ಲಿ ನಡೆಯುತ್ತೆ. ಸೊ ಅದು ತುಂಬ ಚೆನ್ನಾಗಿರುತ್ತೆ. ಆ ಕಡೆಯವರು ಬಂದು ಅಂದರೆ ವಧು ಕಡೆಯವರು ಹೋಗಿ ವರನ ಕಡೆಯವರಿಗೆ ಎಲ್ಲರಿಗೂ ಅರಿಶಿನ ಕುಂಕುಮವನ್ನು ಕೊಡುವಂಥದ್ದು, ತಾಂಬೂಲವನ್ನು ಕೊಡುವಂಥದ್ದು. ಆಮೇಲೆ ವರನ ಕಡೆಯವರು ವಧುವಿನ ಕಡೆಯವರಿಗೆ ಎಲ್ಲ ಅರಿಶಿನ ಕುಂಕುಮ ತಾಂಬೂಲವನ್ನು ಕೊಡುವಂಥದ್ದು, ಅವರಿಗೆ ಸ್ವಾಗತವನ್ನು ಮಾಡುವಂಥದ್ದು. ಹೀಗೆ ಇದೆಲ್ಲ ಆದಮೇಲೆ ವಧುವಿನ ತಂದೆ ತಾಯಿಯರು ವರನಿಗೆ ಅವನ ಕಾಲನ್ನು ತೊಳೆದುಬಿಟ್ಟು ಸೊ ಅವನಿಗೆ ಆರತಿಯನ್ನು ತೋರಿಸಿ ಅವನನ್ನು ಕಲ್ಯಾಣ ಮಂಟಪದೊಳಗೆ ಕರ್ಕೊಂಡು ಹೋಗ್ಬಿಟ್ಟು, ಬಾರಪ್ಪ ನಿನಗೆ ನಮ್ಮ ಮಗಳನ್ನು ಕೊಟ್ಟು ಮದುವೆ ಮಾಡಿಕೊಡ್ತೀವಿ ಅಂತ ಹೇಳಿ ಅವನನ್ನು ಮಂಟಪಕ್ಕೆ ಕರೆದುಕೊಂಡು ಹೋಗುವಂಥದ್ದು. ಇದೆಲ್ಲ ಕೂಡ ಅಷ್ಟೇ ತುಂಬ ಸುಂದರವಾದಂಥ ಪದ್ಧತಿಗಳು. ತುಂಬ ಮರ್ಯಾದೆಯನ್ನು ಕೊಟ್ಟು ಒಳೆಯಂದಿರಿಗೆ ಕೈಯನ್ನು ಹಿಡ್ಕೊಂಡು ಅತ್ತೆ ಮಾವ ಕರ್ಕೊಂಡು ಹೋಗ್ತಾರೆ. ಸೊ ಕರ್ಕೊಂಡು ಹೋಗ್ಬಿಟ್ಟು ಇವಾಗ ಮದುವೆಯ ಮುಹೂರ್ತಕ್ಕೆ ರೆಡಿ ಆಗ್ತಾರೆ. ಸೊ ಇಲ್ಲಿ ವಧುವನ್ನು ಕರ್ಕೊಂಡು ಬರುವಂಥದ್ದು, ಮಾವಂದಿರು ವಧುವನ್ನು ಇಲ್ಲಿ ಎತ್ಕೊಂಡು ಬರ್ತಾ ಇದ್ದಾರೆ. ಇದು ಕೂಡ ಅಷ್ಟೇ ಒಂದು ಮುದ್ದಾದ ಪದ್ಧತಿ ಅಂತಲೇ ಹೇಳ್ಬೋದು. ಯಾಕಂದರೆ ಆವಾಗಿನ ಕಾಲದಲ್ಲಿ ಮಕ್ಕಳು ತುಂಬ ಚಿಕ್ಕವರಿದ್ದಾಗ ಮದುವೆ ಮಾಡ್ತಿದ್ರು, ತುಂಬ ಜನರಿಗೆ ಗೊತ್ತಿರ್ಬೋದು. ಆವಾಗ ಸಣ್ಣ ಸಣ್ಣ ಮಕ್ಕಳಿಗೆ ಸೀರೆಯನ್ನೆಲ್ಲ ಉಡಿಸಿ ಆಭರಣವನ್ನು ತೊಡಿಸಿ ಅಲಂಕಾರ ಮಾಡಿದಾಗ ಅವ್ರಿಗೆ ನಡ್ಕೊಂಡು ಬರ್ಲಿಕ್ಕೆ ಕಷ್ಟ ಆಗ್ತಿರ್ತದೆ ಅಲ್ವಾ, ತುಂಬ ಚಿಕ್ಕವರಿರ್ತಾರೆ. ಹಾಗಾಗಿ ಮಾವಂದಿರು ಅವರನ್ನು ಮುದ್ದಾಗಿ ಎತ್ಕೊಂಡು ಬಂದುಬಿಟ್ಟು ಕಲ್ಯಾಣ ಮಂಟಪದಲ್ಲಿ ಇಡುವಂಥದ್ದು. ಇದೇ ಪದ್ಧತಿ ಈಗಲೂ ಕೂಡ ತುಂಬ ಕಡೆ ಇದೆ. ನೋಡಲಿಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ, ಸುಂದರವಾಗಿ ಅನಿಸುತ್ತೆ. ಇವಾಗ ಮುಹೂರ್ತ ನಡೀತಾ ಇದೆ. ಸೊ ಇಲ್ಲಿ ಮುಹೂರ್ತದ ಸಮಯ ಅಂತ ಅಂದರೆ ನಾವು ಮಾಲಾಧಾರಣೆಯನ್ನು ಮಾಡುವಂಥದ್ದು ಮುಹೂರ್ತ. ಸೊ ಕೆಲವೊಂದು ಕಡೆ ಏನು ಮಾಡ್ತಾರೆ ಅಂದರೆ ಮಂಗಲಸೂತ್ರವನ್ನು ಕಟ್ಟುವಂಥದ್ದು ಮುಹೂರ್ತ ಅಂತ. ನಮ್ಮ ಕಡೆಯಲ್ಲಿ ಮಾಲಾಧಾರಣೆ ಮಾಡುವಂಥದ್ದನ್ನು ಮುಹೂರ್ತ ಅಂತ ಕನ್ಸಿಡರ್ ಮಾಡ್ತಾರೆ. ಸೊ ಅದೇ ಮುಹೂರ್ತದಲ್ಲಿ ಮಾಲೆಯನ್ನು ಹಾಕುವಂಥದ್ದು. ಕುಲದೇವರನ್ನು ನೆನೆಸ್ಕೊಂಡು ಮುಂದಿನ ಜೀವನ ತುಂಬ ಚೆನ್ನಾಗಿರಲಿ ಅಂತ ಹೇಳಿಕೊಂಡು ಮಾಲೆಯನ್ನು ಹಾಕು ಅಂತ ವೈದಿಕರು ಹೇಳ್ತಾ ಇದ್ದಾರೆ. ಅದನ್ನು ಕೆಲವೊಂದು ಒಳ್ಳೆಯ ಮಾತುಗಳನ್ನು ಕೇಳಿಬಿಟ್ಟು ವಧು ವರನನ್ನು ಮಾಲೆಯನ್ನು ಹಾಕುವಂಥದ್ದು ವರನಿಗೆ. ಮತ್ತು ವರನಿಗೂ ಕೂಡ ಅಷ್ಟೇ ಕೆಲವೊಂದು ಒಳ್ಳೆಯ ಮಾತುಗಳನ್ನು ಹೇಳ್ತಾರೆ. ಅದನ್ನೆಲ್ಲ ಕೇಳಿಸ್ಕೊಂಡು ಒಳ್ಳೆಯದಾಗಲಿ ಅಂತ ಹೇಳಿ ಮನದಲ್ಲಿ ನೆನೆಸ್ಕೊಂಡು ಮಾಲೆಯನ್ನು ಹಾಕುವಂಥದ್ದು. ಇದು ನಮ್ಮ ಕಡೆಯಲ್ಲಿ ಮುಹೂರ್ತದ ಸಮಯ, ಮಾಲಾಧಾರಣೆ ಅಂತ ಹೇಳ್ತಾರೆ. ಸೊ ಇವಾಗ ಅದು ನಡೀತಾ ಇದೆ ಇಲ್ಲಿ. ಮಾಲಾಧಾರಣೆಯ ನಂತರ ನಡೆಯುವಂಥದ್ದು ಕನ್ಯಾದಾನ. ಇದು ಒಂದು ಸುಂದರವಾದ ಘಟ್ಟ ಅಂತಲೇ ಹೇಳ್ಬೋದು. ಮಗಳ ಮದುವೆ ಅನ್ನುವ ಒಂದು ಸಂಭ್ರಮ ಒಂದು ಕಡೆ ಆದರೆ ಕನ್ಯಾದಾನ ಮಾಡಿ ಕೊಡಬೇಕಲ್ಲ ಅನ್ನೋ ಒಂದು ನೋವು ಕೂಡ ಇರುತ್ತೆ. ಪ್ರತಿಯೊಂದು ಮದುವೆಯಲ್ಲಿ ಕೂಡ ಈ ಒಂದು ಸಂದರ್ಭ ತುಂಬ ಎಮೋಷ್ನಲ್ ಆಗಿರುತ್ತೆ. ತಾಯಂದಿರು ಯಾವಾಗಲೂ ಒಂದು ಎಮೋಷನ್ಸ್ನ ತೋರಿಸ್ತಾ ಇರ್ತಾರೆ. ಆದರೆ ತಂದೆಯ ಕಣ್ಣಲ್ಲಿ ನಾವು ನೀರನ್ನು ನೋಡುವಂಥದ್ದು ಈ ಮದುವೆಯ ಸಮಯದಲ್ಲಿ ಕನ್ಯಾದಾನ ಮಾಡುವಾಗ. ತುಂಬ ಮದುವೆಗಳನ್ನು ಅಟೆಂಡ್ ಮಾಡಿದ್ದೀನಿ. ನನ್ನ ಮದುವೆಯಲ್ಲೂ ಕೂಡ ಅಷ್ಟೇ ನನ್ನ ತಂದೆಯ ಕಣ್ಣಲ್ಲಿ ನಾನು ನೀರನ್ನು ನೋಡಿದ್ದೀನಿ. ಈ ಒಂದು ಸುಂದರವಾದ ಮದುವೆಯ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹೇಳ್ತಾ ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ. ಅಲ್ಲಿಯವರೆಗೆ ಹ್ಯಾವ್ ಅ ಗುಡ್ ಡೇ, ಟೇಕ್ ಕೇರ್, ಸಿ ಯು ಸೂನ್ ಗೈಸ್, ಬಾಯ್.